ನಾನಿವತ್ತು ನೇರಳೆ ಹಣ್ಣಿನಿಂದ ಒಂದು ಆರೋಗ್ಯಕರವಾದ ನೇರಳೆ ಹಣ್ಣಿನ ಸಲಾಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನಿಗೆ ಕ್ಲಿಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು 4 ಕಾಳುಮೆಣಸು ತಗೊತಾ ಇದ್ದೀನಿ. ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಅಚ್ಕಾರ ಪುಡಿ ತಗೊತಾ ಇದ್ದೀನಿ. ಒಂದು 4 ಖರ್ಜೂರ, ಸ್ವಲ್ಪ ಪುಡಿ ಉಪ್ಪು ತಗೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನೇರಳೆ ಹಣ್ಣು ಇಟ್ಕೊಂಡಿದ್ದೀನಿ. ಈಗ ಈ ಹಣ್ಣನ್ನ ಕ್ಲೀನಾಗಿ ತೊಳೆದು ವಾಶ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ನೇರಳೆ ಹಣ್ಣು ಹಾಕಿ ಸ್ವಲ್ಪ ಉಪ್ಪು ಹಾಕಿ 2 ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೋಬೇಕು. ಈಗ ನಾನು ತೊಳಿತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಒಳಗಡೆ ಇರೋ ಬೀಜನ ಈ ರೀತಿ ಕಟ್ ಮಾಡಿ ತೆಗಿಬೇಕು. ನೋಡಿ, ಈ ಥರ ನೇರಳೆ ಹಣ್ಣಿನ ಬೀಜ ತೆಗಿತಾ ಇದ್ದೀನಿ. ಇದಕ್ಕೆ ನಾನು ಖರ್ಜೂರ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ಖರ್ಜೂರ ಹಾಕಿ ಇದನ್ನು ಮಿಕ್ಸ್ ಮಾಡಿ ಸಲಾಡ್ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಈ ಥರ. ಈಗ ಇದನ್ನು ಅದೇ ಬೌಲಿಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೇ ಅಚ್ಕಾರ ಪುಡಿ, ಇದು ಕಾಳುಮೆಣಸು ಕುಟ್ಟಿ ಪುಡಿ ಮಾಡಿರೋದು, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ನೇರಳೆ ಹಣ್ಣು ಉಪಯೋಗಿಸೋದ್ರಿಂದ ಜಾಂಡೀಸ್ ಆಗಲಿ, ಬೇರೆ ಇನ್ನಿತರೆ ಕಾಯಿಲೆಗಳಾಗಲಿ, ಶುಗರಿಗಾಗಲಿ ಭಾಳ ಒಳ್ಳೆಯದು.